ಎಲ್ಲರಿಗೂ ನನ್ನ ಕುಕ್ ಆ್ಯಂಡ್ ಕ್ಲಿಯರ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅನ್ವೇಷಣ. ಪ್ರತಿ ಸಲ ಈ ಟೇಬಲ್ ಕ್ಲೀನಿಂಗ್ ಹೇಳ್ಕೊಟ್ಟಿದ್ದೆ. ಸೊ ಇನ್ ಲಾಟ್ ಆಫ್ ಮೈ ವೀಡಿಯೋಸ್ ಐ ವಾಸ್ ಇನ್ ಒನ್ ಆಫ್ ಮೈ ವೀಡಿಯೋಸ್, ನಾಟ್ ಲಾಟ್ ಆಫ್ ಮೈ ವೀಡಿಯೋಸ್, ಒನ್ ಆಫ್ ಮೈ ವೀಡಿಯೋಸ್ ಐ ವಾಸ್ ಟಾಕಿಂಗ್ ಅಬೌಟ್ EMI ಕ್ಲೀನಿಂಗ್. ಸೊ ದಿಸ್ ಇಸ್ ಪಾರ್ಟ್ 2 ಆಫ್ ಇಟ್. ಆ್ಯಂಡ್ ಅದ್ರ ಜೊತೆಗೆ ನಾನೇನು ಮಾಡ್ತೀನಿ, ಈ ವಿಡಿಯೋಲ್ಲಿ ಐ ಟಾಕ್ ಅಬೌಟ್ 2 ಟೈಪ್ಸ್ ಆಫ್ ಇಂಡಿಪೆಂಡೆನ್ಸ್. ಓದ್ ವಿಡಿಯೋಲ್ಲಿ I gave introduction about independence. So this is episode 2 of it. So welcome to season 2 episode 2 of independence. So prati cleaning video jote we will discuss one topic in detail. 4 episodes, 4 5 episodes ಬರುತ್ತೆ. Every aspect related to that topic we will discuss. So ಇವತ್ತು ಹೋದ ವಾರ ನಾನು ಇಂಡಿಪೆಂಡೆನ್ಸ್ ಬಗ್ಗೆ ಮಾತಾಡಿದ್ನಲ್ಲ, ಸೊ ಈ ವಾರ we'll talk about 2 types of independence: household independence and financial independence. ಮೊದಲಾಗಿ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ಅದಕ್ಕನ್ನು ಮುಂಚೆ ಈ ಶೆಲ್ಫ್ ಕ್ಲೀನ್ ಮಾಡ್ತಿದ್ದೀನಲ್ಲ, ಈ ಶೆಲ್ಫ್ ಕ್ಲೀನ್ ಮಾಡೋಕ್ಕೆ ನನಗೆ ಬೇಕಾಗಿರೋ ಐಟಮ್ಸ್ ಏನು ಅಂದರೆ, 1 ಬಟ್ಟೆ, 2 ನನ್ನ DIY ಲಿಕ್ವಿಡ್, 3 ವೆಟ್ ವೈಪ್ಸ್ ಅಂದರೆ ಎಕ್ಸ್ಪೈರ್ಡ್ ವೆಟ್ ವೈಪ್ಸ್. ಈ ಎಡ್ಜಸ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಎಕ್ಸ್ಪೈರ್ಡ್ ವೆಟ್ ವೈಪ್ಸ್ ಆರ್ ಹ್ಯಾಂಡಿ. ಯಾಕಂದರೆ ನಾನು ಎಕ್ಸ್ಪೈರ್ಡ್ ವೆಟ್ ವೈಪ್ಸ್ ಬಿಸಾಕೋಕ್ಕನ್ನು ಈ ಥರ ಕ್ಲೀನಿಂಗ್ಗೆ, ಟೇಬಲ್ ಒರೆಸ್ಕೊಳ್ಳೋಕ್ಕೆ, ಇಲ್ಲಾಂದರೆ ಮಿರರ್ಸ್ ಒರೆಸ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಎತ್ತಿಟ್ಟಿದ್ದೆ. ಸೊ ಹಾಗಾಗಿ ಐ ಶೋ ಯು ಸಿ ದ ಕ್ಲಾತ್, ಮೈ DIY. ಇದರಲ್ಲಿ ಹ್ಯಾಂಡ್ ವಾಶ್ ಲಿಕ್ವಿಡು ಮತ್ತು ನೀರು ಕಲಸಿಟ್ಟಿದ್ದೀನಿ. ಆ್ಯಂಡ್ ಜೊತೆ ದೀಸ್ ಆರ್ ದ ಎಕ್ಸ್ಪೈರ್ಡ್ ವೆಟ್ ವೈಪ್ಸ್. ಸೊ ಇದು ಕ್ಲೀನ್ ಮಾಡ್ತಾ ಐ ಎಕ್ಸ್ಪ್ಲೇನ್ ಅಬೌಟ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ಜೊತೆಗೆ ನೆಕ್ಸ್ಟ್ ವೀಡಿಯೋಲಿ ವಿಲ್ ಕವರ್ ಅಪ್ ದ ರಿಮೈನಿಂಗ್ ಏರಿಯಾಸ್. ಓಕೆ, ಇವಾಗ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂದರೆ ಬರೀ ನಾನು ದುಡ್ಡಿದೆ ಅದಕ್ಕೊಂದೇ ಅಲ್ಲಪ್ಪ. ನಾನು ದುಡ್ದಿದ್ದೀನಿ, ಜೊತೆಗೆ ಆ ದುಡ್ಡು ಉಳಿಸಿದ್ದೀನಿ. 1, 2 ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಖರ್ಚು ಮಾಡಿದ್ದೀನಿ. ಕೇರ್ಫುಲ್ಲಿ ಪ್ಲ್ಯಾನಿಂಗ್ ಎಕ್ಸ್ಪೆನ್ಸಸ್. 3 ಸೇವಿಂಗ್ಸ್. 4 ಎಮರ್ಜೆನ್ಸಿ ಫಂಡ್ ಇದೆಯಾ. 5 ನಾಳೆ ದಿನ ಏನಾದರೂ ರಿಟೈರ್ಮೆಂಟ್ ತೊಗೋಬೇಕಾಗಿತ್ತು, ವಾಲಂಟ್ರಿ ರಿಟೈರ್ಮೆಂಟ್ ಫಾರ್ ಎನಿ ಪರ್ಪಸ್ ಆರ್ ರೆಗ್ಯುಲರ್ ರಿಟೈರ್ಮೆಂಟ್ ಆಲ್ಸೋ. ಡೂ ವಿ ಹ್ಯಾವ್ ದ ಮನಿ? ಡೂ ವಿ ಹ್ಯಾವ್ ಇನ್ವೆಸ್ಟ್ಮೆಂಟ್ಸ್? ದಟ್ ಈಸ್ ಸಮಥಿಂಗ್ ದಟ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಇನ್ ದ ಲಾಂಗ್ ರನ್. ಸೊ ನಾನು ಅದೇ ಯೋಚನೆ ಮಾಡ್ತಿದ್ದೆ. ನಾವೆಲ್ಲ ದುಡ್ದುಬಿಟ್ರೆ ಸಾಕು ಅಂತೀವಿ, ಆದರೆ ಒಬ್ಬೊಬ್ಬರು ದುಡಿತಾರೆ, ಒಂದೇ ದಿವಸದಲ್ಲಿ ಪೂರ ಉಡಾಯಿಸ್ಬಿಡ್ತಾರೆ. ಏನು ಪ್ರಯೋಜನ ಆ ಥರ ದುಡ್ಡು? ಯು ಹ್ಯಾವ್ ಟು ಸೇವ್. ಎವ್ರಿ ಪೆನಿ ದಟ್ ಯು ಸೇವ್ ಕೌಂಟ್ಸ್. ಸೇವಿಂಗ್ಸ್ ಅಕೌಂಟ್ ಅಂತ ಏನಕ್ಕೊಂದು ಆಪ್ಷನ್ ಇದೆ ಬ್ಯಾಂಕಲ್ಲಿ, ಇಟ್ ಇಸ್ ಫಾರ್ ದಿಸ್. ಸೊ ಎವ್ರಿ ಪೈ ದಟ್ ಯು ಎಕ್ಸ್ಪ್ಲೇನ್ ಮೀನಿಂಗ್, ಖರ್ಚು ಮಾಡೋಕ್ಕೆ ಮುಂಚೆ 100 ಸತಿ ಯೋಚನೆ ಮಾಡಿ ಖರ್ಚು ಮಾಡಿ. ಅದೊಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ. 2 ಈಸ್ ಹೌಸ್. 2 ನಾವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇದ್ದರೆ ನಮಗೆ ಒಂದು ಟಾಕ್ಸಿಕ್ ವರ್ಕ್ ಪ್ಲೇಸ್ ಬಿಡೋ ಆಪ್ಷನ್ ಇರುತ್ತೆ, ನಮಗೆ ನೋ ಅನ್ನೋ ಆಪ್ಷನ್ ಇರುತ್ತೆ. ಯಾಕಂದರೆ ನಾವು ಇನ್ನೊಬ್ಬರ ಮೇಲೆ ಆಧಾರಪಟ್ಟು ಬದುಕಿದ್ರೆ ಅವ್ರು ಏನೇ ಹೇಳಿದ್ರು ನಾವು ಎಸ್ ಅಂತ ಹೇಳಲೇಬೇಕಾಗತ್ತೆ. ಯಾಕಂದರೆ ನಮ್ಗೆ ಬೇರೆ ದಾರಿ ಇಲ್ಲ. ಗಾಡ್ ನಾಟ್ಸ್, ಎಷ್ಟೋ ಜನ ಹೆಣ್ಮಕ್ಳು ಅತ್ತೆ ಮನೇಲಿ ಎಷ್ಟೋ ಟಾರ್ಚರ್ ಪಡಿತಿರ್ತಾರೆ, ಆದರೆ ತವ್ರ ಮನೆಗೆ ಹೋಗೋಕ್ಕಾಗಲ್ಲ. ಹಂಗಂತ ಹೇಳಿ ಆಚೆ ಬಂದು ಬದುಕೋಕ್ಕಾಗಲ್ಲ, ಯಾಕಂದರೆ ದುಡಿಮೆ ಇಲ್ಲ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡ್ರೆ ಆ ಥರ ಸಿಚುವೇಶನ್ಸಿಂದ ಆಚೆ ಬರ್ಬೋದು. ಆ್ಯಂಡ್ ಆ ಟ್ರಾಮಾ ತಗೊಂಡು ದೇ ಗೆಟ್ ಇನ್ ಟು ಮೆಂಟಲ್ ಹೆಲ್ತ್ ಇಶ್ಯೂಸ್. ಮಕ್ಕಳಿಗೆ ಅನ್ನೋಯಿಂಗ್ಲಿ ದೇ ಪಾಸ್ ಆನ್ ದ ಟ್ರಾಮಾ. ಬೇಕು ಅಂತ ಯಾವ ತಂದೆ ತಾಯಿ ಕೊಡಲ್ಲ, ಯಾವ ತಾಯಿ ಅಂತೂ ಕೊಡಲ್ಲ, ಬಟ್ ದೆನ್ unknowingly they pass on. So money gives you that freedom from that trauma. That is what I'm trying to tell. ಇನ್ನೊಂದು ವಿಷಯ, ಹೌಸ್ಹೋಲ್ಡ್ ಚೋರ್ಸ್, ಹೌಸ್ಹೋಲ್ಡ್ ಇಂಡಿಪೆಂಡೆನ್ಸ್. ಈ ಚಾನೆಲ್ ಕ್ರಿಯೇಟ್ ಮಾಡಿರೋ ಮೇನ್ ಪರ್ಪಸ್ಸೇ ಅದು, ಟು ಎಜುಕೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಅಬೌಟ್ ಹೌಸ್ಹೋಲ್ಡ್ ವರ್ಕ್ ಆ್ಯಂಡ್ ಟು ರಿಯಲೈಸ್ ದ್ಯಾಟ್ ಅದೇನೋ ಗಂಡು ಮಕ್ಕಳ ಕೆಲಸನೋ ಹೆಣ್ಮಕ್ಳ ಕೆಲಸನೋ ಅಲ್ಲ, ಇಬ್ಬರ ಕೆಲಸನೋ. ಆ್ಯಂಡ್ ಇಟ್ ಈಸ್ ಅಡಲ್ಟಿಂಗ್. ಜೊತೆಗೆ ಇಟ್ ಈಸ್ ಅನ್ ಅಡಲ್ಟ್ ರೆಸ್ಪಾನ್ಸಿಬಿಲಿಟಿ ಅಷ್ಟೇ. ಆ ರೆಸ್ಪಾನ್ಸಿಬಿಲಿಟಿ ನೀನು ಹೆಣ್ಸ ನೀನು ಗಂಡಸ ಅಂತ ಕೇಳಲ್ಲ. ಆ ರೆಸ್ಪಾನ್ಸಿಬಿಲಿಟಿ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಅಷ್ಟೇ. ಸೊ
ಇವೆಲ್ಲ ಹೇಳ್ಕೊಟ್ರೆ ನಾಳೆ ನಾವು ಎಲ್ಲೇ ಇರಲಿ, ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋದು ಗೊತ್ತಾಗುತ್ತೆ. ಇಟ್ಸ್ ನಾಟ್ ದಟ್ ವಿ ಶುಡ್ ಡೂ ಆಲ್ ಆರ್ ವರ್ಕ್ಸ್ ಬೈ ಅವರ್ ಸೆಲ್ಫ್ಸ್. ಅಂದರೆ ಪರಿಸ್ಥಿತಿ ಬಂದರೆ ನಮಗೆ ಅದು ಮಾಡೋದು ಬರಬೇಕು. ಇಫ್ ದ ಅಕೇಶನ್ ರೈಸಸ್ ವಿ ಶುಡ್ ನೋ ಹೌ ಟು ಡೂ ಇಟ್ ಅಷ್ಟೇ. ಇವಾಗ ನಾನು ಡ್ರೈವಿಂಗ್ ಕಲಿಬೇಕು ಅಂತಿದ್ದೀನಿ. ನಾಟ್ ದಟ್ ಐ ಗೋ ಡ್ರೈವ್ ಎವ್ರಿ ಡೇ ಆರ್ ಐ ವಾಂಟ್ ಟು ಬಿಕಮ್ ಅ ಡ್ರೈವರ್. ಆದರೆ ನಾಳೆ ದಿನ ಪರಿಸ್ಥಿತಿ ಬಂದು ಐ ಹ್ಯಾವ್ ಟು ಟೇಕ್ ಮೈ ಮದರ್ ಟು ದ ಹಾಸ್ಪಿಟಲ್ ಇನ್ ದ ಮಿಡ್ಲ್ ಆಫ್ ದ ನೈಟ್. ಕಾರ್ ಪಾಕ್ಡ್ ಇದೆ, ಆದರೆ ನನಗೆ ಆ್ಯಂಬುಲೆನ್ಸ್ ಎಲ್ಲ ಹುಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಲ್ಲಾಂದರೆ ಯಾರನ್ನೂ ಕರ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ನಾನೇ ಅವ್ನ ಗಾಡಿಯಲ್ಲಿ ಕೂರಿಸ್ಕೊಂಡು ಹಾಸ್ಪಿಟಲ್ ತನಕ ಕರ್ಕೊಂಡು ಹೋಗ್ಬೋದು. ಸೊ ಇಟ್ ಈಸ್ ದಟ್ ಸ್ಕಿಲ್ ದಟ್ ಕ್ಯಾನ್ ಕಮ್ ಹ್ಯಾಂಡಿ ಅಟ್ ಎನಿ ಪಾಯಿಂಟ್ ಇನ್ ಟೈಮ್. ಅದು ಆ್ಯಂಡ್ ಇನ್ನೊಂದು ವಿಷಯ ಏನು ಗೊತ್ತಾ, ನಾವು ಆದಷ್ಟು ಇನ್ನೊಬ್ಬರ ಮೇಲೆ ಆಧಾರ ಪಡದೆ ಬದುಕಿದ್ರೆ ನಮಗೆ ಒಳ್ಳೆಯದು. ಯಾಕಂದರೆ ಇನ್ನೊಬ್ಬರ ಮೇಲೆ ಆಧಾರ ಪಟ್ಟಷ್ಟು ನಮಗೆ ನಮ್ಮ ಮರ್ಯಾದೆ ನಾವು ಕಳ್ಕೊತೀವಿ ಅಷ್ಟೇ. ಆ್ಯಂಡ್ ವಿ ಸ್ಟಾರ್ಟ್ ಬೀಯಿಂಗ್ ನಮ್ಮ ಜೀವನದಲ್ಲಿ ನಾವೇ ಇರಲ್ಲ, ಎಲ್ಲರೂ ಇದ್ಬಿಡ್ತಾರೆ, ನಾವಿರಲ್ಲ ಅಷ್ಟೇ. ವಿ ಆರ್ ಮಿಸ್ಸಿಂಗ್ ಫ್ರಮ್ ಅವರ್ ಲೈಫ್ಸ್. ಅದಕ್ಕೆ ಬೀಯಿಂಗ್ ಅ ಹೌಸ್ ವೈಫ್ ಇಸ್ ಅ ರೆಸ್ಪೆಕ್ಟಬಲ್ ಜಾಬ್. ಆದರೆ ಯಾರೂ ನಮ್ಮ ಸಮಾಜದಲ್ಲಿ ರೆಸ್ಪೆಕ್ಟ್ ಕೊಡಲ್ಲ, ಅದು ಬೇರೆ ವಿಷಯ. 100ರಲ್ಲಿ ಒಬ್ರಿಗೋ ಇಬ್ಬರಿಗೋ ಬೆಲೆ ಗೊತ್ತಾಗತ್ತಷ್ಟೇ. ಅದಕ್ಕೆ ಐ ಆಲ್ವೇಸ್ ಟೆಲ್ ಪೀಪಲ್ ದಟ್ ದೇ ಶುಡ್ ನೋ ಬೋತ್ ಹೌಸ್ ಹೋಲ್ಡ್ ಇಂಡಿಪೆಂಡೆನ್ಸ್ ಆ್ಯಂಡ್ ಬೋತ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ದಿನ ದುಡ್ಡೆಲ್ಲ ಏನಾದ್ರು ಕೆಲಸದವ್ರಿಗೆ ಮತ್ತು ಸ್ವಿಗ್ಗಿ ಝೊಮ್ಯಾಟೊ ಕೊಟ್ಟರೆ ವಾಟ್ ಸೇವಿಂಗ್ಸ್ ವಿಲ್ ಯು ಹ್ಯಾವ್? ಅದಕ್ಕನ್ನು ನಮ್ಮ ಅಡುಗೆ ನಾವು ಮಾಡ್ಕೊಳ್ಳೋದು ಗೊತ್ತಿದ್ದರೆ ಅಟ್ಲೀಸ್ಟ್ ಯು ವಿಲ್ ಬಿ ಏಬಲ್ ಟು ಸೇವ್ ಅ ಲಾಟ್ ಆಫ್ ಮನಿ. ಜೊತೆಗೆ ಇಟ್ಸ್ ಹೆಲ್ತಿ ಆಲ್ಸೋ ಅಲ್ಲ. ಅದರಲ್ಲಿ ಏನು ಹಾಕ್ತಿದ್ದಾರೆ, ಏನು ಬಿಡ್ತಿದ್ದಾರೆ, ನಿಮಗೆಲ್ಲ ಕ್ಲಾರಿಟಿ ಇರುತ್ತಲ್ಲ, ಗೊತ್ತಿರುತ್ತೆ. ನಮಗೆ ಸೂಟ್ ಆಗಂಗೆ ನಾವು ಮಾಡ್ಬೋದು. ಆ್ಯಂಡ್ ವಿ ಕ್ಯಾನ್ ಕಸ್ಟಮೈಸ್ ಇಟ್ ಆಲ್ಸೋ ಅಲ್ಲ, ಅದು ನಾನು ಹೇಳ್ತಿರೋದು. ಪ್ಲಸ್ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋದ್ರಲ್ಲಿ ಸುಖ ಇನ್ಯಾವುದ್ರಲ್ಲೂ ಇಲ್ಲ. ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಇದೆ, ಅದರಲ್ಲಿ ನಾನು ಬೆಡ್ಶೀಟ್ಸ್ ಬಿಟ್ಟರೆ, ನನ್ನ ಬ್ಲ್ಯಾಂಕೆಟ್ಸ್ ಬಿಟ್ಟರೆ ಇನ್ನೇನು ಹಾಕಲ್ಲ. ನನ್ನ ಬಟ್ಟೆ ಎಲ್ಲ ನಾನು ಒಕ್ಕೋತೀನಿ. ಯಾಕೆ ಗೊತ್ತಾ? ಇಟ್ ಗಿವ್ಸ್ ಯು ದ್ಯಾಟ್ ಸ್ಮಾಲ್ ಫೀಲಿಂಗ್ ದ್ಯಾಟ್ ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ಮೈ ಸ್ಮಾಲ್ ಥಿಂಗ್ಸ್ ಬೈ ಮೈ ಸೆಲ್ಫ್. ಎಲ್ಲೋ ಒಂದು ಕಡೆ ಒಂದು ಸೆನ್ಸ್ ಆಫ್ ಅಕಂಪ್ಲಿಷ್ಮೆಂಟ್ ಆ್ಯಂಡ್ ಸೆಲ್ಫ್ ಡಿಪೆಂಡೆನ್ಸಿ ಬರುತ್ತೆ. ಅಟ್ಲೀಸ್ಟ್ ನಾನೊಂದು ಮಿಷಿನ್ ಮೇಲೆ ಪೂರ್ತಿಯಾಗಿ ಆಧಾರ ಪಟ್ಟು ಬದುಕ್ತಿಲ್ವಲ್ಲ ಅಂತ ಅಷ್ಟೇ. ಐ ಹೋಪ್ ಯು ಲೈಕ್ my today's topic of discussion. Thank you so much for being till here. See you in the next week in the next vlog. Thank you so much for watching. Bye bye. Take care. And do consider liking, sharing, subscribing, and most importantly commenting. I do look forward to all your comments, and trust me, I take them seriously. So thank you. Bye bye. See you next Sunday.